ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ವ್ಲಾಗ್ ಮಾಡ್ತಿರೋ ಕಾರಣ ಏನಪ್ಪ ಅಂದರೆ, ಸೊ ಇವತ್ತು ಆಫೀಸಿಂದ ಬೇಗನೆ ಬಂದಿದ್ದೆ. ಸೊ ಹಾಗೆ ಸುಮ್ಮನೆ ಹೊರಗಡೆ ಹೋಗೋಣ, ಹಂಗೆ ಏನಾದರೂ ಶಾಪಿಂಗ್ ಮಾಡ್ಕೊಬರೋಣ, ಪಲ್ಲುಗೆ ಏನಾದರೂ ತಿನ್ನಿಸ್ಕೊಂಡು ಬರೋಣ ಅಂತ. ಸೊ ಬನ್ನಿ ಇವಾಗ ಎಲ್ಲಿಗೆ ಹೋಗ್ತೀವಿ, ಏನೇನು ತಿಂತೀವಿ, ಏನೇನು ಶಾಪ್ ಮಾಡ್ತೀವಿ ಎಲ್ಲನೂ ತೋರಿಸ್ತೀನಿ. ಟಿಲ್ ದೆನ್ ಕೀಪ್ ವಾಚಿಂಗ್. ಸೊ ಎಸ್, ಈಗ ನಾವು ಹೊರಟ್ವಿ ಗೈಸ್. ವಾಯ್ಸ್ ಕೇಳಿಸಲ್ಲ ಯೂಶುವಲಿ. ಸೊ ಫಸ್ಟ್ ಶಾಪಿಂಗ್ ಹೋಗೋಣ ಅಂತ ನೋಡೋಣ ಏನಾಗುತ್ತೆ. ಸೊ ಎಸ್ ಗೈಸ್, ಇಲ್ಲಿಗೆ ಬಂದಿದ್ದೀವಿ. ರ್ಯಾಂಕ್ 1. ಸೊ ನಾನು ಪಲ್ಲು ನೋಡೋಣ ಏನೇನು ಶಾಪ್ ಮಾಡ್ಬೋದು. ಇದು ಗ್ರೌಂಡ್ ಫ್ಲೋರ್ ಅಲ್ಲ, ಫಸ್ಟ್ ಫ್ಲೋರಲ್ಲಿ. ಒಳಗಡೆ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನೀವೇ ನೋಡ್ತಾ ಇದ್ದೀರಾ. ಒಳಗಡೆ ಹೋದರೆ ಹೊರಗಡೆ ಬರೋಕ್ಕೆ ಮನಸ್ಸೇ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಈ ವಿಡಿಯೋನ ನನ್ನ ತಂಗಿ ಕ್ಯಾರಿ ಮಾಡಿದ್ದಾಳೆ. ಸೊ ಹಾಗಾಗಿ ಎಲ್ಲದರಲ್ಲೂ ಅವಳೆ ಕಾಣಿಸ್ಕೊತಾಳೆ. ಇದು ಅವಳು ಟ್ರಯಲ್ ಮಾಡಿದ ಡ್ರೆಸ್ಸಸ್. ಎಲ್ಲನೂ ಶಾಪ್ ಮಾಡಿಕೊಂಡು ಇನ್ನೇನು ಬಿಲ್ಲಿಂಗ್ ಕೌಂಟರ್ ಹತ್ರ ಹೋದ್ವಿ. ಸೊ ಅಲ್ಲಿ ಬಿಲ್ಲಿಂಗ್ ನಡೀತಾ ಇತ್ತು. ಬಿಲ್ಲಿಂಗ್ ಪ್ರಾಸೆಸ್ ಯೂಶ್ವಲಿ ಲೇಟೇ ಆಗೋದು. ಸೊ ನಾವು ತೊಗೊಂಡಿರೋದು ಕಮ್ಮಿ ಐಟಮ್ಸ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಮುಗಿಸ್ಕೊಂಡು ಹೋಗ್ತಿದ್ವಿ, ಯಾಕಂದರೆ ರಾತ್ರಿ ಲೇಟ್ ಆಗಿತ್ತು. ಸೊ ಬಿಲ್ ಪೇ ಮಾಡಿದ್ದು ನನ್ನ ಸಿಸ್ಟರೇ, ಬಿಕಾಸ್ ಅವಳಿಗೆ ಸ್ಯಾಲ್ರಿ ಆಗಿತ್ತು, ನಮಗಿನ್ನೂ ಆಗಿರಲಿಲ್ಲ. ಆ ಕಾರಣದಿಂದ ನಾವು ಅವಳ ಹತ್ರನೇ ಶಾಪ್ ಮಾಡಿಸ್ಕೊತಿದ್ದೆ ಅಷ್ಟೇ. ಎಸ್ ಗೈಸ್, ಈಗ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ಇವಾಗ ಬರ್ಗರ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಯಾವ ಕೆಫೆ ಕರ್ಕೊಂಡು ಹೋಗ್ತಾಳೆ ಅಂತ. ಗೈಸ್ ಅದೇ 5 ಸ್ಟಾರ್ ಅಂತ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಏನು ತೊಗೊಂಡು ತಿಂತೀವಿ ಅಂತ. ಸ್ನ್ಯಾಪ್ ಹುಚ್ಚು ಗೈಸ್ ನನ್ನ ತಂಗಿಗೆ. ಎಲ್ಲೋದ್ರೂ ಸ್ನ್ಯಾಪ್ ಮಾತ್ರ ಬಿಡಲ್ಲ ಅಂತಾಳೆ. ನಿಮ್ಮಲ್ಲೂ ಯಾರಾದರೂ ಇದೇ ಥರ ಸ್ನ್ಯಾಪ್ ಲವರ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನನಗೆ. ಸೊ ಎಸ್ ಗೈಸ್, ಫೈನಲ್ ಟೈಮ್ 5 ಸ್ಟಾರ್ ಅನ್ನೋ ಕೆಫೆಗೆ ಬಂದಿದ್ದೀವಿ. ಸೊ ಬೊಮ್ಮನಹಳ್ಳಿಲಿರೋದು. ಸೊ ನಾನೇನು ಆರ್ಡ್ರ್ ಮಾಡಿದ್ದೀನಿ ಅಂದರೆ ಒಂದು ಚಿಕನ್ ರೋಲ್ ಆರ್ಡರ್ ಮಾಡಿದ್ದೀನಿ. ಸೊ ಪಲ್ಲು ಬಂದುಬಿಟ್ಟು ಒಂದು ಪನ್ನೀರ್ದು ಬರ್ಗರ್ ಆರ್ಡರ್ ಮಾಡಿದ್ದಾಳೆ, ಮತ್ತು ಇನ್ನೂ ಒಂದು ವೆಜ್ದೇನೋ ಬರ್ಗರ್ ಆರ್ಡ್ರ್ ಮಾಡಿದ್ದಾಳೆ, ಆ್ಯಂಡ್ ಒಂದು ಕೋಕ್ ಆರ್ಡ್ರ್ ಮಾಡಿದ್ದಾಳೆ. ಸೊ ಇನ್ನೂ ಬೇಕು ಅಂತ ಹೇಳ್ತಿದ್ದಾಳೆ, ವಿಲ್ ಸಿ. ಸೊ ಸದ್ಯಕ್ಕೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅವಳಿಗೂ ಎಷ್ಟು ತಿಂತಾಳೋ ನನಗೆ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ನೋಡೋಣ ಇನ್ನೂ ಏನಾದರೂ ಆರ್ಡ್ರ್ ಮಾಡ್ತಾಳೆ ಅಂತ. ಸೊ ಮಾಡಿದ್ರೆ ಐ ಶೋ ದ್ಯಾಟ್. ಓಕೆ, ಸೊ ಟಿಲ್ ದೆನ್ ಕೀಪ್ ವಾಚಿಂಗ್. ಬಾಯ್. ನಿಮಗೆ ಯಾರಿಗೆಲ್ಲ ಲೊಕೇಶನ್ ಎಲ್ಲಿದೆ ಅಂತ ಗೊತ್ತಾಗಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಎಲ್ರಿಗೂ ರಿಪ್ಲೈ ಕೊಡ್ತೀನಿ. ಕಮೆಂಟ್ ಮಾಡಿದವ್ರಿಗಷ್ಟೇ ನಾನು ಆ ಲೊಕೇಶನ್ ಹೇಳ್ತೀನಿ ಅಥವಾ ಅವ್ರಿಗೆ ರಿಪ್ಲೈ ಮಾಡ್ತೀನಿ. ಸೊ ಇನ್ನೂ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದಟ್ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ವಾಚ್ ಮಾಡಿ ಫುಲ್ ವೀಡಿಯೋನ. ಗೈಸ್ ನೋಡಿ ಹೆಂಗೆ ಮಾಡ್ಕೊಂಡಿದ್ದಾಳೆ ಮೂತಿನ, ಇನ್ನೂ ತಿನ್ನಕ್ಕೆ ಕೊಟ್ಟಿಲ್ಲ ಅಂತ. ಏನು ಹೊರ್ಗಡೆ ಐಟಮ್ಸ್ ಅಂದರೆ ಸುದ್ದಿ ಲೈಕ್ ಡೈಯಿಂಗ್ ಥರ ಆಡ್ತಾರೆ ಗೈಸ್. ಸೊ ನನಗೂ ಹೊಟ್ಟೆ ಹಸಿತಾ ಇದೆ, ಇನ್ನೂ ಬಂದಿಲ್ಲ. ಸೊ ಗೈಸ್ ಫೈನಲಿ ಬರ್ಗರ್ ಮತ್ತು ಚಿಕನ್ ರೋಲ್ ಬಂತು ನೋಡಿ. ಅದಕ್ಕೆ ಈ ಬಾಡಿ ಮೇಂಟೈನ್ ಮಾಡಿರೋದು ಇವಳು. ಅದಕ್ಕೆ ನಾನು ಈ ಬಾಡಿ ಮೇಂಟೈನ್ ಮಾಡಿ ಬರೀ ಸುಳ್ಳು ಗೈಸ್. ಸೊ ಓಕೆ ಗೈಸ್, ಸೊ ಇನ್ನೂ ಒಂದು ಮಾಡಿದ್ದಾಳೆ, ಅದು ಬರಲಿ, ಅಲ್ಲಿವರೆಗೂ ಇದನ್ನ ತಿಂತಾ ಇರ್ತೀನಿ. ಏನೋ ಚೆನ್ನಾಗಿ ತಿನ್ನೋರೆ ಅಂತ ಸಣ್ಣಕ್ಕಿರ್ತಾರೆ, ಏನು ತಿಂದಿದ್ರೆ ಇಷ್ಟಿಷ್ಟು ತಿನ್ನೋರೆ ಅಂತ ಸರ್ ನಮ್ಮ ಥರ ದಪ್ಪಗಿರ್ತಾರೆ ಗೈಸ್. ಹೌದಾ? ಸೊ ಹಾಗಿದ್ರೆ ಕಮೆಂಟ್ ಮಾಡಿ ನೋಡೋಣ. ಫೈನಲಿ ತಿಂದು ಮುಗಿಸಾಗಿದೆ ನೋಡಿ. ಇವಾಗ ಮತ್ತೆ ಏನಾದರೂ ತಿನ್ನಬೇಕು ಅಂತ ಆರ್ಡ್ರ್ ಮಾಡಿದ್ದಾರೆ ನಮ್ಮ ಮೇಡಮ್ ಅವರು. ಅವ್ರು ಏನು ತಿಂತಾರೋ ನೋಡೋಣ. ಅದೇ ಯಾರೋ ಹೇಳ್ತಿದ್ರಲ್ವ, ನಾವು ಎಷ್ಟು ತಿಂತೀವಿ, ಆದರೂ ಸಣ್ಣಕ್ಕಿದ್ದೀವಿ, ದಪ್ಪಗಾಗೋರೆ ಜಾಸ್ತಿ ತಿನ್ನೋದು ಅಂತ, ಸಮಥಿಂಗ್ ಲೈಕ್ ದ್ಯಾಟ್. ಇದನ್ನು ಬ್ರೇಕ್ ಮಾಡಿದ್ದೀವಿ. ಇವಾಗ ನೋಡಿ ಹೆಂಗೆ ತಿಂತಾರೆ ಅಂತ. ಬಾಯಿ ಬಿಟ್ಕೊಂಡು ತಿಂತಾರೆ ನೋಡಿ ಮೇಡಮ್ ಅವ್ರೀಗ. ಇಲ್ಲ ಬಾಯ್ ಒಂದು ಅಂದ್ಕೊಂಡು ನೋಡಿ ಗಾಯ್ಸ್, ಎಷ್ಟೊಂದು ಪ್ಲೇಟ್ ಮುಗಿಸ್ಬಿಟ್ಟಿದ್ದಾಳೆ. ಈ ಪ್ಲೇಸಲ್ಲಂತೂ ಬರ್ಗರ್ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಯಾರಾದರೂ ಅಲ್ಲಿ ನಿಯರಲ್ಲಿದ್ದರೆ ಟ್ರೈ ಮಾಡ್ಬೋದು. ನಾನು ಸುಳ್ಳು ಹೇಳ್ತಿದ್ರೆ ನೀವು ಒಂದು ಸತಿ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಇದು ಹೇಗಿತ್ತು ಅಂತ ವರ್ಣನೆ ಮಾಡ್ತಿದ್ಲು. ಸೊ ಅದಕ್ಕಾಗಿ ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಅವಳನ್ನ, ಗೊತ್ತೇ ಆಗಿಲ್ಲ. ಎಲ್ಲ ತಿಂದಾಯಿತು, ಇನ್ನೇನು ಹೊರಡ್ತಾ ಇದ್ದೀವಿ. ಈ ಬ್ಲಾಗ್ನ ನಾವು ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ಸೊ ನಾವು ಏನೇನು ಶಾಪಿಂಗ್ ಮಾಡಿದ್ದೀವಿ ಅನ್ನೋದು ಕೂಡ ನಾವು ಮನೇಲೇ ತೋರಿಸ್ತೀವಿ. ಅಂಟಿಲ್ ದೆನ್ ವೈಟ್ ವಾಚ್.
ಸೊ ಫೈನಲಿ ರೀಚ್ ಆದ್ವಿ ಗೈಸ್. ಸೊ ಅಮ್ಮ ಬಂದಿದ್ರು ನಾವು ಬರೋ ಅಷ್ಟರಲ್ಲಿ. ಸೊ ಈಗ ಅಮ್ಮಗೆ ಏನೇನು ತಂದಿದ್ದೀವಿ, ಸೊ ಟೋಟಲಿ ಅಲ್ಲಿಂದ ಏನೇನು ತಂದ್ವಿ ಪೂರ್ತಿ ನಾನು ತೋರಿಸ್ತೀನಿ. ಇವಾಗ ಪಲ್ಲು ತೋರಿಸ್ತಾಳೆ. ಸೊ ಈ ಟಾಪ್ ಬಂದುಬಿಟ್ಟು ನಾನು ಅಮ್ಮಗೆ ಅಂತ ತೊಗೊಂಡಿದ್ದು ಫ್ರೆಂಡ್ಸ್. ಯಾ ನೆಕ್ಸ್ಟ್. ಸೊ ಇವಾಗ ಪಲ್ಲು ಯಾವುದು ತೊಗೊಂಡ್ಲು ಅಂದರೆ ನೋಡಿ, ಸೊ ಇದೇ ಜೀನ್ಸ್ ಅವಳು ತೊಗೊಂಡಿದ್ದು. ಬೂಟ್ ಕಟ್ ಪ್ಯಾಂಟ್ ಗೈಸ್. ಸೊ ಬೂಟ್ ಕಟ್ ಅಂತಾನೂ ಹೇಳ್ತಾರೆ, ಸಮ್ ವಾಟ್ ಲೈಕ್ ಫಿಶ್ ಕಟ್ ಅಂತಾನೂ ಹೇಳ್ತಾರೆ. ಸೊ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಸೊ ಇದೊಂದು ತೊಗೊಂಡಿದ್ದಾಳೆ. ಆ್ಯಂಡ್ ಒನ್ ಮೋರ್. ಸೊ ಇದು ನಂದು ಫ್ರೆಂಡ್ಸ್. ಹೀಗಿರುತ್ತೆ, ಇದರಲ್ಲಿ ಯಾವ ಕಟ್ಟು ಇಲ್ಲ, ಇದು ಜಸ್ಟ್ ಪ್ಲೇನ್ ಜೀನ್ಸ್ ಆಗಿರುತ್ತೆ. ಬಟ್ ಇದು ಟ್ರೆಂಡಿಂಗ್ ಜೀನ್ಸೇ. ಓ ಆ್ಯಂಡ್ ಇದು ಒನ್ ಮೋರ್ ಬಂದ್ಬಿಟ್ಟು ನನ್ನ ಫ್ರೆಂಡ್ಗೆ ಅಂತ ತೊಗೊಂಡೆ. ಇದು ಸೇಮ್ ಇದೆ ಜೀನ್ಸ್. ಇಬ್ರು ಒಂದೇ ತರ ಮ್ಯಾಚಿಂಗ್ ಬೇಕು ಅಂತ ತಗೊಂಡಿರೋ ಜೀನ್ಸ್ ಇದು. ಚೈಲ್ಡ್ಹುಡ್ ಫ್ರೆಂಡ್ಸ್ ಅಲ್ವಾ. ಸೊ ಒಂದಿನ ತೋರಿಸ್ತೀನಿ ಫ್ರೆಂಡ್ಸ್, ಸೊ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಯಾರು ಅಂತ. ಸೊ ಇದೊಂದು ತಗೊಂಡ್ಲು. ಇಟ್ಸ್ ವೆರಿ ಕ್ಯೂಟ್ ಆ್ಯಂಡ್ ಇಟ್ಸ್ ವರ್ತ್ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ನಿಮಗೆ ಇಷ್ಟರಲ್ಲಿ ಯಾವುದೆಲ್ಲ ನಿಮಗೆ ಲೈಕ್ ಆಗಿದೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದಕ್ಕೆ ಲಿಂಕ್ ಮಾತ್ರ ಕೇಳ್ಬಿಡಿ, ಯಾಕಂದ್ರೆ ಇದನ್ನ ಸ್ಟೋರ್ಗೆ ಹೋಗಿನೇ ನಾವು ತಗೊಂಡಿರೋದು. ಬೇಕಾದ್ರೆ ನಾನು ಸ್ಟೋರ್ ಎಲ್ಲಿದೆ ಅಂತ ಹೇಳ್ತೀನಿ, ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿಗೆ ಬಂದ್ರೆ ಜಸ್ಟ್ 10 days ಅಷ್ಟೇ ಆಫರ್ಸ್ ಇರೋದಂತೆ. ಸೊ ಆಫರ್ ಇರೋದಕ್ಕೆ ನಾವು ತಗೊಂಡ್ವಿ. ಬಟ್ ಸೊ ಇದ್ರದ್ದು ಪ್ರೈಸ್ ಎಷ್ಟು ರಿವೀಲ್ ಮಾಡಿಬಿಡು. ಸೊ ಇವಾಗ ಲಾಸ್ಟ್ ಒನ್ ಇತ್ತಲ್ಲ. ಸೊ ಇದ್ರ ಪ್ರೈಸ್ ಬಂದು ಆಕ್ಚುಲಿ ಪ್ರೈಸ್ ಇದು 2000 ಅಂತ ಇದೆ, ಬಟ್ ಆಫರ್ ಪ್ರೈಸ್ ಅಲ್ಲಿ ಅವ್ರು ಹಾಕಿರೋದು ಜಸ್ಟ್ 200 rupees. ಸೊ ಜಸ್ಟ್ 10 ಕಮ್ಮಿ ಮಾಡಿದ್ದಾರೆ. ಸೊ 200. ಇಟ್ಸ್ ರಿಯಲಿ ವರ್ತ್ ಕ್ಲಾತ್. ನೀವು ನೋಡ್ಬೋದು. ಸಖತ್ ರಫ್ ಆಗಿದೆ, ಸ್ಮೂತ್ ಆಗಿದೆ, ವೆರಿ ಕಂಫರ್ಟಬಲ್. ಈ ಥರದ್ದೇ ನಾನು ಜಾಸ್ತಿ ಹಾಕೋದು, ಹಾಗಾಗಿ ಈ ಥರದ್ದು ಎಲ್ಲೇ ಸಿಕ್ಕಿದ್ರು ಈ ಥರ ಮಿನಿ ಫ್ರಾಕ್ಸು ತಗೊಂಡ್ಬಿಡ್ತೀನಿ. ಸೊ ಮೋರ್ ಓವರ್ ನಿನಗೆ ಯಾವ್ದು ಇಷ್ಟ ಆಯಿತು? ಲೈಕ್ ನನಗೆ ನಾನೇನು ಪರ್ಚೇಸ್ ಮಾಡಿದ್ದೀನಿ ಅದೇ ಇಷ್ಟ ಆಗಿರುತ್ತೆ. ನಿನ್ನ ಸೈಜ್ ನನಗೆ ಹೆಂಗೆ ಹಾಕೋಕ್ಕಾಗುತ್ತೆ. ಸೊ ಆದಷ್ಟು ಬೇಗ ಈ ಔಟ್ಫಿಟ್ಸ್ನ ಹಾಕೊಂಡು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಗಾಯ್ಸ್. ನನ್ನ ಇನ್ಸ್ಟಾಗ್ರಾಮ್ನು ಹೋಗಿ ಫಾಲೋ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ಈ ವಿಡಿಯೋನ ನನ್ನ ತಂಗಿ ಎಂಡ್ ಮಾಡ್ತಾಳೆ. ಸೊ ಫೈನಲಿ ಎಲ್ಲ ನೋಡಿದ್ರಿ ಅಲ್ವಾ, ಏನೇನು ತೊಗೊಂಡ್ವಿ, ಏನೇನು ತಿಂದ್ವಿ ಅಂತ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದೆನ್ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋಸ್ ನಿಮಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಪಲ್ಲವಿ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಬಾಯ್.